ಹಲೋ ಹಲೋ. ಹಲೋ ಹೇಳ್ರಿ ಅಣ್ಣ. ಅದೇ ನಿಮ್ ಜೊತೆ ಇವತ್ತು ಚಾಟ್ ಮಾಡ್ತಿದ್ನಲ್ಲ, ಹಾಂ ಅಣ್ಣ. ಏನ್ ಗೊತ್ತಾ ದೊಡ್ಡ ಸಮಸ್ಯೆ. ಹಾಂ ಫಸ್ಟು ಈ ಡ್ರೈವರ್ ಅಂತ ಇದಾರಲ್ಲ, ಆಟೋದವರಾಗ್ಲಿ, ಕ್ಯಾಬ್ ಅವರಾಗ್ಲಿ, ಗೂಡ್ಸ್ ಗಾಡಿಯವರಾಗ್ಲಿ, ಬಸ್ಸು ಡ್ರೈವರು, ಲಾರಿ ಯಾವ್ದಾದ್ರು ಆಗ್ಲಿ, ಹಾಂ ಎಲ್ಲಾ ಡ್ರೈವರ್ಗಳು ಫಸ್ಟು ಒಗ್ಗಟ್ಟಾಗ್ಬೇಕು ಅಂದ್ರೆ ಪ್ರತಿದಿನ ಬಂದು ಆಫೀಸಲ್ಲಿ ಕೂತ್ಕೊಳ್ಳೋದೋ, ಇಲ್ಲ ಎಲ್ಲಾರು ಜಗಲಿ ಕಟ್ಟೆ ಮೇಲೆ ಕೂತ್ಕೊಳ್ಳೋದೋ, ಇಲ್ಲ ಯಾವ್ದಾದ್ರು ಮರದ ಕೆಳಗಡೆ ಕೂತ್ಕೊಂಡು ಒಗ್ಗಟ್ಟಾಗೋದಲ್ಲ. ಹಾಂ ಎಲ್ಲ ಒಂದು ಒಗ್ಗಟ್ಟಂದ್ರೆ ಇವಾಗೆಲ್ಲ ವಾಟ್ಸಾಪ್ ಟೆಲಿಗ್ರಾಮ್ ಅಂತ ಮಾಡಿದ್ದಾರೆ. ಹಾಂ ಟೆಲಿಗ್ರಾಮ್ ಒಳಗಡೆ ಎಲ್ಲಾ ಡ್ರೈವರ್ಗಳು ಇರಬೇಕು. ಹಾಂ ಇದ್ದಾಗ ಏನಾಗುತ್ತೆ, ಇವಾಗ ನೋಡಿ ನೀವೇನ್ ಸಮಸ್ಯೆಯಲ್ಲಿ ಸಿಲುಕೊಂಡು ಈಗ ನಾನು ಪರ್ಸನಲ್ ಆಗಿ ಚಾಟ್ ಮಾಡ್ತಿದ್ರಿ, ಹಾಂ ಇದೇ ವಿಚಾರನ ನೀವು ಗ್ರೂಪ್ ಅಲ್ಲಿ ಹಾಕಿದಿದ್ರೆ ಹಾಂ ಅವಾಗ ಗ್ರೂಪ್ ಅಲ್ಲಿ ನಿಮ್ ತರದವರು ಎಲ್ಲ ಒಗ್ಗಟ್ಟಾಗಿ ಇರ್ತಿದ್ರಲ್ಲ, ಹಾಂ ನಿಮ್ ವಿಚಾರನ ಅವರೆಲ್ಲ ಕೇಳಿರೋರು. ಆನ್ಲೈನ್ ಬಂದಾಗ ಹಾಂ ಎಲ್ಲ ಕೇಳಿಸ್ಕೊಂಡಿರೋರು. ಏನು ಇದ್ಯಾರೋ ಮಧುಸೂದನ್ ಅವ್ರು ಈ ಗ್ರೂಪ್ ಅಲ್ಲಿ ಹಿಂಗ್ ಅಪ್ಡೇಟ್ ಕೊಟ್ಟಿದ್ದಾರೆ, ಏನ್ ಇದು ವಿಷಯ ಅಂತ ಕೇಳಿರೋರು. ಅದಕ್ಕೆ ಹಾಂ ನಾನೇನ್ ರಿಪ್ಲೈಗಳು ಕೊಟ್ಟಿದ್ದೆ ಅನ್ನೋದು ಅವ್ರು ಕೇಳ್ಕೊಂಡಿರೋರು. ಹಾಂ ಆಗ ಎಲ್ರು ಕೂಡ ತಿಳ್ಕೊಳ್ಳೋರು. ಹಾಂ ತಿಳ್ಕೊಂಡಾಗ ಏನಾಗಿರೋದು, ಮೋಸ ಹೋಗೋದು ಅವಾಯ್ಡ್ ಆಗ್ತಾ ಇರೋದು. ಹಾಂ ಇಲ್ಲಿ ನಿಮ್ಮಲ್ಲಿ ಒಗ್ಗಟ್ಟು ಬರ್ದೇ ಇರೋದ್ರಿಂದ ಏನಾಗ್ತಾ ಇದೆ, ಹಾಂ ಒಂಥರ ಹುಚ್ಚನ ಮದ್ವೆಲಿ ಉಂಡವಣೆ ಜಾಣ ಅಂದಂಗೆ ಈ ಹುಚ್ಚರು ಸಂತೆಯಲ್ಲಿ ಯಾರನ್ನ ಹೆಂಗ್ ಬೇಕಾದ್ರೂ ಬಳಸ್ಕೊಂಡು ಯಾರೋ ಒಬ್ಬ ಜಾಣ ಚೆನ್ನಾಗಿ ಹುಚ್ಚರುಗಳನ್ನ ಬಳಸ್ಕೊಂಡು ಚೆನ್ನಾಗಿ ಊಟ ಮಾಡ್ತಾವನ ಅಷ್ಟೇ. ಹಾಂ ಇಲ್ಲಿ ಜಾಣರು ಅವ್ರೆ, ಹುಚ್ಚರು ಅವ್ರೆ. ಹುಚ್ಚರನ್ನ ಬಳಸ್ಕೊಂಡು ದುಡ್ಡು ಮಾಡೋರು ಜಾಣರು ಅವ್ರೆ. ಹಾಂ ಇದು ನಮ್ ವ್ಯವಸ್ಥೆ ಇರೋದು. ಇದಕ್ಕೆ ನಾನು ಹೇಳೋದು, ಡ್ರೈವರ್ಸ್ಗಳು ಒಗ್ಗಟ್ಟಾಗಿ ಸಂಘಟನೆ ಗ್ರೂಪ್ಗಳಲ್ಲಿ ಇರ್ಬೇಕು. ಏನೇ ಡೌಟ್ ಇದ್ರು ಗ್ರೂಪ್ ಅಲ್ಲಿ ಕೇಳ್ಬೇಕು ಅಂತ. ಈಗ ನೋಡಿ ನಿಮ್ ತರದವ್ರು ಇಂಡಿವಿಜುವಲ್ ಆಗಿ ಎಷ್ಟ್ ಜನ ಈ ತರ ಮೋಸ ಹೋಗ್ತಾ ಇರ್ತಾರ ಯಾರು ಗೊತ್ತು. ಹಾಂ ಸರಿ ಹೇಳಿ, ಇವಾಗ ಮ್ಯಾಟ್ರಿಗೆ ಬನ್ನಿ. ಇವಾಗ ನಿಮ್ದು ಅದೆಲ್ಲ ಚಾಟ್ ಮಾಡಿದ್ರಲ್ಲ. ಅಣ್ಣ ಅದೇನಾಗಿದೆ ಗೊತ್ತಣ್ಣ, ಹ್ಮ್ ಈಗ ಗಾಡಿ ಬುಕ್ ಮಾಡಕ್ ಹೋಗಿದ್ದೆ ಅಣ್ಣ. ಗಾಡಿ ಬುಕ್ ತೊಗೊಳೋಣ ಅಂತ, ಹೊಸ ತೊಗೊಳೋಣ ಅಂತ ಹೋಗಿದ್ದೆ. ಎಲ್ಲಿಗೆ ಹೋಗಿದ್ರಿ? ಇಲ್ಲಿ ಶಿವಮೊಗ್ಗದಲ್ಲಿ ಶೋರೂಮ್ ಇದೆಯಲ್ಲ ಅಣ್ಣ, ಬಜಾಜ್ ಶೋರೂಮು. ನಿಮ್ದು ಶಿವಮೊಗ್ಗ ಊರಾ? ಹಾಂ ಅದು ಬಜಾಜ್ ಶೋರೂಮು? ಹಾಂ ಬಜಾಜ್ ಶೋರೂಮ್ ಅಣ್ಣ. ಪಕ್ಕ ಕನ್ಫರ್ಮೇಶನ್ ಮಾಡ್ಕೊಂಡಿದೀರಾ? ಹ್ಞೂ ಅಣ್ಣ ಬಜಾಜ್ ಶೋರೂಮ್. ಸರಿ ಆಯ್ತು, ಬಜಾಜ್ ಶೋರೂಮ್ ಹೋಗಿದ್ರಿ, ಆಮೇಲೆ? ಬಜಾಜ್ ಶೋರೂಮಿಗೆ ಹೋದಾಗ ಗಾಡಿ ರೇಟ್ ಕೇಳಿದ್ವಿ ಅಣ್ಣ, 293 ಇದೆ ಅಂದ್ರು. 293? ಹಾಂ ಸರಿ ಆಮೇಲೆ? ಆಮೇಲೆ ಅಣ್ಣ ಗಾಡಿ ಇವಾಗ ಸಿಗಲ್ಲ, ಬುಕ್ಕಿಂಗ್ ಮಾಡ್ಕೊಬೇಕು, ಒಂದು 15-20 ದಿನ ಆಗತ್ತೆ ಗಾಡಿ ಬರೋದು ಅಂತ ಹೇಳಿದ್ರಣ್ಣ. ಸರಿ ಅಂತ ಗಾಡಿ ಬುಕಿಂಗ್ ಮಾಡೋದಕ್ಕೆ ಅಮೌಂಟ್ ಕೊಟ್ರ ನೀವು? ಹಾಂ ಬುಕ್ಕಿಂಗ್ ಮಾಡಕ್ಕೆ 5,000 ರೂಪಾಯಿ ಅಮೌಂಟ್ ಕೊಟ್ಟಿದ್ದೀವಿ ಅಣ್ಣ. ಸರಿ, ಅಮೌಂಟ್ ನೀವು ಕೊಟ್ರಲ್ಲ, ಕ್ಯಾಶ್ ಅಲ್ಲಿ ಕೊಟ್ರ, ಫೋನ್ ಪೇ ಮಾಡಿದ್ರ, ಇಲ್ಲ ಚೆಕ್ ಅಲ್ಲಿ ಕೊಟ್ರ? ಕ್ಯಾಶಲ್ಲಿ ಕೊಟ್ಟಿದ್ದಣ್ಣ, ಕ್ಯಾಶಲ್ಲೇ. ನಿಮ್ಗೆ ಬುದ್ಧಿ ಗಿದ್ದಿ ಐತಾ? ಏನಣ್ಣ? ನಿಮ್ಗೆ ಏನಾದ್ರು ಬುದ್ಧಿ ಗಿದ್ದಿ ಐತೇನ್ರಿ ತಲೆಯಲ್ಲಿ? ಇಲ್ಲ ಅಣ್ಣ, ನಮಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲಲ್ಲ ಅಣ್ಣ. ಅದೇ ದೊಡ್ಡದು ಘೋರ ದುರಂತ ಇಲ್ಲಿ. ಜಾಗೃತಿ ಇಲ್ಲದೆ ಇರೋದೇ ದುರಂತ. ಯಾವತ್ತೇ ಆಗ್ಲಿ ಯಾರಿಗೆ ದುಡ್ಡು ಕೊಡಿ ನೀವು, ಹಾಂ ಟ್ರಾನ್ಸಾಕ್ಷನ್ ಅಂದ್ರೆ ನೀವು ಫೋನ್ ಪೇ ಲಾದ್ರೂ ಮಾಡಿ, ಗೂಗಲ್ ಪೇ ಲಾದ್ರೂ ಮಾಡಿ, ಚೆಕ್ ಅಲ್ಲಾದ್ರೂ ಕೊಡಿ. ಹಾಂ ಯಾವ್ದೇ ಕಾರಣಕ್ಕೂ ಕ್ಯಾಶ್ ಅಲ್ಲಿ ವ್ಯವಹಾರ ಮಾಡಬಾರ್ದು. ಏನೋ 100, 200, 300, ಒಂದು 500 ರೂಪಾಯಿವರೆಗೂ ಕ್ಯಾಶ್ ಅಲ್ಲಿ ವ್ಯವಹಾರ ಮಾಡಿ. ಹಾಂ ಯಾವ್ದೇ ಕಾರಣಕ್ಕೂ ನೀವು ಯಾರಿಗೆ ಕ್ಯಾಶ್ ಕೊಟ್ರು ಚೆಕ್ ಅಲ್ಲಿ ಕೊಡಿ, ಇಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಇರ್ಬೇಕು. ಹಾಂ ಹಿಂಗೆಲ್ಲ ಕ್ಯಾಶ್ ಅಲ್ಲಿ ಕೊಡಬಾರ್ದು. ಆಯ್ತು, ಕ್ಯಾಶ್ ಕೊಟ್ರಲ್ವಾ ನೀವು 5,000 ರೂಪಾಯಿ, ಹಾಂ ನಿನ್ನ ಹತ್ರ 5,000 ರೂಪಾಯಿ ನಾನು ತಗೊಂಡಿದ್ದೀನಿ ಅಂದ್ಬಿಟ್ಟು ಶೋರೂಮ್ ಅವರು ಸ್ಲಿಪ್ ಏನಾದ್ರು ಬರ್ಕೊಟ್ರಾ? ಹಾಂ ಸ್ಲಿಪ್ ಕೊಟ್ಟಿದಾರಣ್ಣ. ಆಯ್ತು, ಆಮೇಲೆ? ಸ್ಲಿಪ್ ಕೊಟ್ಟಿದ್ದಾರೆ, ಅದು ಸ್ಲಿಪ್ ತೊಗೊಂಡೋಗಿ ನಾನು ಬ್ಯಾಂಕಿಗೆ ಕೊಟ್ಟಿದ್ದೀರಣ್ಣ. ಬ್ಯಾಂಕಲ್ಲೇ ಈ ಲೋನ್ ಬೇಕು, 1.5 ಲಕ್ಷ ಲೋನ್ ಬೇಕು ಅಂದು ಬ್ಯಾಂಕಲ್ಲಿ ಕೊಟ್ಟಿದ್ದೆ. ಯಾವ ಬ್ಯಾಂಕು? ನಿಮ್ದೇ ಬ್ಯಾಂಕಲ್ಲಿ ಲೋನ್ ಮಾಡಿಸ್ತಾ ಇದ್ದೀರಾ? ಇಲ್ಲ ಅಣ್ಣ, ಕೆನರಾ ಬ್ಯಾಂಕಲ್ಲೇ. ಕೆನರಾ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಇದೆಯಾ? ಹಾಂ ಅಕೌಂಟ್ ಇದೆ ಅಣ್ಣ. ಮತ್ ನಿಮ್ದೇ ಅಲ್ವೇನ್ರಿ ಬ್ಯಾಂಕ್ ಅದು? ನಿಮ್ಮ ಅಕೌಂಟ್ ಬ್ಯಾಂಕಲ್ಲಿ ಇದೆ ಅಂದ್ಮೇಲೆ ಅದು ನಿಮ್ದೇ ಬ್ಯಾಂಕು, ಕೆನರಾ ಬ್ಯಾಂಕ್ ಅಕೌಂಟು. ಹಾಂ ಅಕೌಂಟಲ್ಲೇ ದುಡ್ಡು ಕಟ್ಟಿದ್ವಿ ಅಣ್ಣ, 1.5 ಲಕ್ಷ. ಅವ್ರೇನಂದ್ರು ಡಿ ಡಿ ಹಾಕ್ಸ್ಬೇಕು, ಗಾಡಿ ಬರೋಕ್ಕೂ ಒಂದು 2-3 ದಿನ ಮುಂಚೆನೇ ಹೇಳ್ರಿ, ಡಿ ಡಿ ಹಾಕಕ್ಕೆ ಒಂದು 3 ದಿನ ಆಗತ್ತೆ ಅಂತ ಅಂದ್ರಣ್ಣ. ಓಕೆ, ಶೋರೂಮ್ ಅವರು ದುಡ್ಡು ಸೆಟ್ಲ್ಮೆಂಟ್ ಮಾಡ್ಬೇಕಲ್ವಾ? ನೋಡು, ಅವರು ಡಿ ಡಿ ಅಲ್ಲೇ ಅಮೌಂಟ್ ಕಳ್ಸೋದು. ಆಮೇಲೆ? ಡಿ ಡಿ ಅಲ್ಲಿ ಅಮೌಂಟ್ ಕಳ್ಸೋದು ಅಂತ ಹೇಳಿದ್ರಣ್ಣ. ಆಮೇಲೆ ನಾನೇನಂದೆ ಅವರಿಗೆ, ಅಣ್ಣ ಗಾಡಿ ತೋರಿಸ್ರಿ, ಗಾಡಿ ಸೆಲೆಕ್ಟ್ ಮಾಡಿಸ್ಬಿಟ್ಟು ಡಿ ಡಿ ಹಾಕ್ಸ್ತೀರಿ ಅಂತ ಹೇಳಿದೆ. ಯಾರು? ಶೋರೂಮ್ ಅವ್ರಿಗೆ ಹೇಳಿದ್ರಿ? ನಾನು ಹೇಳಿದೆ. ಅವರು 1 ಸಲ 2 ಸಲ ಕರ್ಸಿದ್ರಣ್ಣ. ಅದು ಗಾಡಿ ಒಂದ್ಸಲಿ ಸರಿ ಇರ್ಲಿಲ್ಲ, ಹಿಂದ್ಗಡೆ ಬಾಡಿ ಬೆಂಡಾಗಿತ್ತು ಅಂತ ಇದ್ ಮಾಡಿದ್ವಿ ಅಣ್ಣ, ರಿಜೆಕ್ಟ್ ಮಾಡಿದ್ವಿ. ಆಯ್ತು, ಇನ್ನೊಂದು ವಾರ 10 ದಿನ ಆಗತ್ತಣ್ಣ, ಗಾಡಿ ಬರುತ್ತೆ, ಬೇರೆ ಗಾಡಿ ತೋರಿಸ್ತೀವಿ ಅಂತ ಹೇಳಿದ್ರು. ಆಯ್ತು. ಇವಾಗ ಮೊನ್ನೆ ರೀಸೆಂಟಾಗಿ 1ನೇ ತಾರೀಕಿಂದೆ ನಾನು ಫೋನ್ ಮಾಡಿದಾಗ, ಅಣ್ಣ ಒಂದು 2 ದಿನ ಆಗತ್ತೆ ಗಾಡಿ ಬರೋದು ಅಂತ ಹೇಳಿದ್ರಣ್ಣ. ಆಯ್ತು.
ಹೇಳಾಗಿ ಮಾರನೇ ದಿನಕ್ಕೆ 12 ಗಂಟೆಗೆ ಫೋನ್ ಮಾಡಿ ಮಾರನೇ ದಿನ ಬೆಳಗ್ಗೆ ಅಣ್ಣ ಗಾಡಿ ಬಂದಿದೆ, ರೇಟ್ ಜಂಪ್ ಆಗಿ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ 6,000-8,000 ಅಂತಿದಾರಣ್ಣ. ಹೌದು, ನಮ್ಮ ಸಂಘಟನೆ ಫೇಸ್ಬುಕ್ ಪೇಜಲ್ಲಿ ನೀವು ಫಾಲೋವರ್ ಆಗಿದ್ದೀರಾ? ಹಾಂ. ಫಾಲೋವರ್ ಆಗಿದ್ದೀರಾ ಇಲ್ಲ ಅಂದ್ರೆ ಇಲ್ಲ ಅಣ್ಣ. ನಿನ್ನೆ ರಾತ್ರಿ ನಾನು ಇದನ್ನೇ ಲೈವ್ ಅಲ್ಲಿ ಮಾತಾಡಿದೆ. ಹಾಂ. ಯಾಕೆಂದ್ರೆ ಲೈವ್ ಮಾಡಿದ್ರೆ ಅಟ್ಲೀಸ್ಟ್ ತುಂಬಾ ಜನಕ್ಕೆ ರೀಚ್ ಆಗುತ್ತೆ ಅಂತ. ಹಾಂ. ಆಮೇಲೆ ಲೈವ್ ಅಂದ್ರೆ ಏನು ಅಂದ್ರೆ ಇವತ್ತಿನ ಸ್ಟಿಲ್ ಡೇಟ್ ಅಲ್ಲಿ ಈ ವಿಚಾರ ಮಾತಾಡಿದೀನಿ ಅಂತ. ವಿಡಿಯೋ ಹಾಕಿದ್ರೆ ಯಾವತ್ತೋ ಮಾಡಿದ ವಿಡಿಯೋನು ಯಾವತ್ ಬೇಕಾದ್ರೂ ಹಾಕೋಬಹುದು. ಹಾಂ. ಲೈವ್ ಅಂದ್ರೆ ಇವತ್ತಿನ ದಿನದಲ್ಲೇನೆ ವಿಚಾರನ ಹಾಕ್ತಿದೀವಿ ಅಂತ. ಅಂದ್ರೆ ಲೈವ್ ಅಂದ್ರೆ ಆನ್ ಸ್ಪಾಟ್ ವಿಚಾರ. ಹಾಂ. ಹಂಗಾಗಿ ನಿನ್ನೆ ಲೈವ್ ಮಾಡಿದೆ. ಲೈವ್ ಅಲ್ಲಿ ಹೇಳ್ದೆ ಆಟೋ ರೇಟ್ ಅನ್ನ ಜಂಪ್ ಮಾಡ್ತಾ ಇದಾರೆ ಆಲ್ಮೋಸ್ಟ್ ಬೆಂಗಳೂರಿನಲ್ಲಿ. ನಿಮ್ ಶಿವಮೊಗ್ಗದ ಕತೆ ಆಮೇಲೆ ಹೇಳ್ತೀನಿ ನಾನು. ಬೆಂಗಳೂರಿನಲ್ಲಿ 6,000 ರೂಪಾಯಿ ಅಷ್ಟು ರೇಟ್ ಜಾಸ್ತಿ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಇವಾಗ ಆಟೋ ಶೋರೂಮ್ನವರು 2,65,000 ಸಮಥಿಂಗ್ ಏನೋ ಅಮೌಂಟ್ ತಗೊಂತಿದ್ದಾರೆ. 67. ಈಗ 6,000 ರೂಪಾಯಿ ಎಲ್ಲ ಜಾಸ್ತಿ ಮಾಡಿ 2,73 ಬರ್ತಾ ಇದಾರೆ ಅನ್ನೋ ವಿಚಾರ ಬಂತು. ಅದ್ ಯಾವಾಗ ಇವತ್ತೇ ಮಾಡ್ತಾರೋ ನಾಳೆಗ್ ಮಾಡ್ತಾರೋ ನಾಡಿದ್ ಮಾಡ್ತಾರೋ ಗೊತ್ತಿಲ್ಲ. ಒಟ್ನಲ್ಲಿ 6,000 ರೂಪಾಯಿ ಅಂತೂ ಜಂಪ್ ಮಾಡೋ ಅಂತ ಪ್ರೋಸೆಸ್ ಮಾಡ್ತಾವ್ರೆ. ಆ ವಿಚಾರವಾಗಿ ಆಟೋ ಚಾಲಕರುಗಳು ನೀವೆಲ್ಲ ಆಟೋ ತಗೊಳ್ಬೇಕು, ಹೆಂಗ್ ತಗೊಳ್ಬೇಕು ಅನ್ನೋದನ್ನ ಲೈವ್ ಮುಖಾಂತರ ತಿಳಿಸ್ದೆ. ಅಲ್ಲಿ ನೀವು ಸಬ್ಸ್ಕ್ರೈಬ್ಗಳು ಫಾಲೋವಿಂಗ್ ಆಗಿಲ್ಲ ಅಂದ್ರೆ ಅದನ್ನ ನಿಮ್ ತಪ್ಪು, ಅದನ್ನ ತಿಳ್ಕೋಬೇಕು, ಮಾಡ್ಕೋಬೇಕು. ಸರಿನಾ? ಅದು ಒಂದು. ಎರಡನೇದು, ಇವಾಗ ನೀವ್ ಹೇಳಿದ್ರಲ್ಲ ಜಂಪ್ ಆಗುತ್ತೆ ಅಂತ. ಸರಿ, ಜಂಪ್ ಆದ್ಮೇಲೆ ಒಂದ್ ಕೊಟೇಶನ್ ತಗೊಳ್ಳಿ. ಇವಾಗ ಏನ್ ಕೊಟೇಶನ್ ಕೊಟ್ಟವ್ರಲ್ಲ ಒಂದ್ ಕೊಟೇಶನ್ ತಗೊಳ್ಳಿ. ಆ ಕೊಟೇಶನ್ ಹಳೆ ಕೊಟೇಶನ್ ಕೊಟ್ಟಾಗ್ಬಿಟ್ಟಿತ್ತಣ್ಣ ಬ್ಯಾಂಕಿಗೆ 20 ದಿನ ಮೇಲೆ ಈಗ ಜಂಪ್ ಆಗಿರೋದನ್ನೇ ತಗೊಂಡೋಗಿ ಕೊಟೇಶನ್ ಕೊಟ್ಬಿಟ್ಟು ಬ್ಯಾಂಕ್ ಅವ್ರಿಗೆ ಹೇಳಿ, ಮೇಡಮ್ ಈ ತರ ಹಿಂಗೆ ಆಟೋ ರೇಟ್ ಜಂಪ್ ಆಗಿದೆ ಅಂತ ಹೇಳಿ ಈ ಕೊಟೇಶನ್ ಕೊಟ್ಟಿದ್ದಾರೆ, ಲೋನ್ ಏನಾದ್ರು ಈ ಅಮೌಂಟ್ಗೆ ಡಿ ಏನಾದ್ರು ಮಾಡಕ್ ಆಗುತ್ತಾ ಅಂತ ಕೇಳಿ. ಅವ್ರೇನಾದ್ರು ಆಗಲ್ಲ ಅಪ್ಪ ಆಲ್ರೆಡಿ ಆಗೋಗ್ಬಿಟ್ಟಿದೆ, ಹಳೆ ರೇಟ್ಗೆನೆ ನಾವು ಅಮೌಂಟ್ ಕೊಡೋದು, ಸ್ಯಾಂಕ್ಷನ್ ಮಾಡೋದು ಅಂದ್ರೆ ಇನ್ ಕೈಯಿಂದ ನೀವ್ ಎಷ್ಟು ಕಟ್ಬೇಕಾಗುತ್ತೋ ಅದನ್ನ ಬ್ಯಾಂಕ್ಗೆ ಡೌನ್ ಪೇಮೆಂಟ್ ಮುಖಾಂತರ ಕಟ್ಬೇಕಾಗತ್ತೆ. ಅಲ್ಲಿ ಆ ಸಮಸ್ಯೆ ಸಾಲ್ವ್ ಆಗುತ್ತೆ. ನಿಮ್ದು ಕೊಟೇಶನ್ ಕಾಪಿಯಲ್ಲಿ ನಾನು ಸುಮ್ನೆ ಜಸ್ಟ್ ಕಣ್ಣಾಡಿಸ್ದೆ. ಅಲ್ಲಿ ನಿಮ್ಗೆ RTO ಚಲನ್ ಚಾರ್ಜು ಮತ್ತೆ ಇನ್ಶೂರೆನ್ಸ್ ಅಮೌಂಟ್ ಅಂತ ಸಪರೇಟ್ ಆಗಿ ಬರ್ದಿದ್ದಾನೆ ನೋಡು. ಅದೆಲ್ಲ ಮೋಸದ ದುಡ್ಡು. ನನ್ಗೆ ಇವಾಗ ಏನ್ ನೀವು ಫೋನಲ್ಲಿ ಮಾತಾಡ್ತಿದ್ದೀರಾ ಇಷ್ಟು ನೀಟಾಗಿ, ನೀವ್ ಹೋಗ್ಬಿಟ್ಟು ಯಾರ ಹತ್ರ ಕೊಟೇಶನ್ ಹಾಕ್ಸಿದ್ರಲ್ಲ ಆಟೋ ಶೋರೂಮ್ ಅನ್ಬಿಟ್ಟು ಆ ಡೀಲರ್ ಹತ್ರ ಹೋಗ್ಬಿಟ್ಟು ನಾನು ಫೋನ್ ಮಾಡಿ ಕೊಡಿ. ನಾನ್ ಆತನ ಹತ್ರ ಮಾತಾಡ್ಬೇಕು. ಅದು ಶೋರೂಮ್ ಏನಾ, ಅವ್ನ್ ಹಾಕಿರೋ ಕೊಟೇಶನ್ ಏನ್ ಕತೆ, ಅದಕ್ಕೆ ಯಾಕೆ ಅಷ್ಟೊಂದು ರೇಟ್ ಹಾಕಿದ್ಯಾ ಅಂತ ಅವನ ಹತ್ರ ನಾನು ಕ್ಲಿಯರ್ ಕಟ್ ಆಗಿ ಮಾತಾಡ್ಬೇಕು. ಈ ಕೆಲ್ಸನ ನೀವು ಶೋರೂಮ್ ಹತ್ರ ಹೋಗಿ ನಾನು ಫೋನ್ ಮಾಡ್ಕೊಟ್ಮೇಲೆ ನಾನು ಅದನ್ನ ಮಾತಾಡಕ್ ಸಾಧ್ಯ. ಆಮೇಲೆ ನಾನ್ ನಿಮ್ಗೆ ಇವ್ನು ಯಾವ್ಯಾವ್ದ್ರಲ್ಲಿ ಮೋಸ ಮಾಡಿದಾನೆ ಅಂತ ಹೇಳೋದಕ್ ಸಾಧ್ಯ. ನಾನೇನಾದ್ರು ನೀವೇನಾದ್ರು ನಮ್ಮ ಏರಿಯಾ ಸುತ್ತಮುತ್ತ ಈ ಕಡೆ ಬೆಂಗಳೂರು ಲೋಕಲ್ ಅಲ್ಲಿ ಇದ್ರೆ ಕೊಟೇಶನ್ ಕಾಪಿ ತಗೊಂಬರಪ್ಪ ಆಫೀಸ್ಗೆ ಅಂತ ಹೇಳಿರುವೆ. ಈಗ ನೀವು ಶಿವಮೊಗ್ಗದಲ್ಲಿ ಇದೀರ, ಅಲ್ಲಿಂದ ಒಂದ್ ಕೊಟೇಶನ್ ಕಾಪಿ ಎತ್ಕೊಂಬರಕ್ ಆಗಲ್ಲ. ಅಲ್ಲ ಅವ್ನ್ ಶೋರೂಮ್ ಅವನ ಹತ್ರಕ್ಕೆ ಹೋಗಿ ನಾನು ಫೋನ್ ಮಾಡ್ಕೊಡಿ. ಏನೇ ಫೋನ್ ಮಾಡೋದಿದ್ರು 12 ಗಂಟೆ ಮೇಲ್ ಮಾಡಿ. 12 ಗಂಟೆ ಮೇಲೆ ಮಾಡಿ ನನಗೆ ಕೊಡಿ, ನಾನು ಮಾತಾಡ್ತೀನಿ. ಇದು ಒಂದು. ಎರಡನೇದು, ನಿಮ್ದು DL ಇದೆಯಲ್ಲ, ಬ್ಯಾಡ್ಜ್ ಆಗಿದೆಯಲ್ವಾ, ಫಸ್ಟ್ ನಿಮ್ DL ಬ್ಯಾಡ್ಜ್ಗೆ ಪರ್ಮಿಟ್ ಸಿಗುತ್ತೆ ಅಂತ ಕೇಳ್ಕೊಂಡಿದೀರಾ? ಅಣ್ಣ ಇಲ್ಲಿ ಓಪನ್ ಪರ್ಮಿಟ್ ಇರೋದಣ್ಣ. ಓಪನ್ ಪರ್ಮಿಟ್ ಅಂದ್ರೆ ಯಾವ ತರ? ಪರ್ಮಿಟ್ ಫ್ರೀ ಬಿಟ್ಟಿದ್ದಾರೆ ಇವಾಗ. ಯಾರು ಫ್ರೀ ಬಿಟ್ಟಿರೋದು? ಯಾರು? ಅಲ್ಲೇ ಇವರು ಶೋರೂಮ್ನವರೇ ಬಿಟ್ಟಿದಾರಂತ RTOದಿಂದ. ಅದೇ ನೀವು ತಿಳ್ಕೊಳ್ಬೇಕಾಗಿರೋದು ಇದೇ ತಪ್ಪು. ಫಸ್ಟ್ ನಿಮ್ಮ ಶಿವಮೊಗ್ಗದಲ್ಲಿ RTO ಆಫೀಸ್ ಇರುತ್ತೆ ಗೊತ್ತಾ, ಪ್ರಾದೇಶಿಕ ಕಚೇರಿ ಅಂತ. ಅಲ್ಲಿ ಹೋಗ್ಬೇಕು. ಹೋಗಿ ಸರ್ ನಾನು ಹಿಂಗೆ ಆಟೋ ತಗೊಳ್ಬೇಕು ಅಂತಿದ್ದೀನಿ, ನನ್ DLಗೆ ಪರ್ಮಿಟ್ ಬೇಕಾಗುತ್ತೆ, ಇಲ್ಲಿ ಎಲ್ಲಿ ಅಪ್ಲೈ ಮಾಡ್ಬೇಕು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಆಟೋಗಳಿಗೆ ಸಪರೇಟ್ ಪರ್ಮಿಟ್ ಸೆಕ್ಷನ್ ಇರುತ್ತಲ್ಲಿ. ಅಲ್ಲಿ ಹೋಗಿ ಅವ್ರನ್ನ ಕೇಳಿದಾಗ ಅವ್ರಿಗೆ ಹೇಳ್ಬೇಕು, ಸರ್ ಈ ತರ ನಾನು ಪರ್ಮಿಟ್ ಅಪ್ಲೈ ಮಾಡ್ಬೇಕು ಅನ್ಕೊಂಡಿದೀನಿ, ನಾನು DLಗೆ ಪರ್ಮಿಟ್ ಯಾವ ತರ ಏನು ಅಂತ ಅವ್ರು ಕೇಳಿದ್ರೆ ಅವ್ರು ಅವಾಗ ಹೇಳ್ತಾರೆ. ಅವಾಗ ಪರ್ಮಿಟ್ಗೆ ಏನ್ ಚಾರ್ಜ್ ಆಗುತ್ತೆ ಅಂತ ಕೇಳಿ. ಬೆಂಗಳೂರಿನಲ್ಲೆಲ್ಲ 500 ರೂಪಾಯಿ ಅಷ್ಟೇ. ಅವನಲ್ಲಿ ಏನು ಓಪನ್ ಪರ್ಮಿಟ್ ಅಂತ ಹೇಳ್ತಾರೆ. 2,500 ಆಗತ್ತೆ ಪರ್ಮಿಟ್ಗೆ ಅಂತ ಹೇಳಿದಾರಣ. ಯಾರು? ಶೋರೂಮ್ನವರು. ಒಂದ್ಸರಿ ಹೋಗಿ RTOದಲ್ಲಿ ವಿಚಾರಿಸಿ, ಅಲ್ಲಿ ಅವಾಗ ಗೊತ್ತಾಗಲ್ವಾ 2,500 ರೂಪಾಯಿನಾ 500 ರೂಪಾಯಿನಾ ಅಂತ. ಅವಾಗ 500 ರೂಪಾಯಿ ಅಂತ ಗೊತ್ತಾದ್ರೆ ನೀವು ಇಲ್ಲಿ ನಿಮ್ಗೆ ಎಲ್ಲಿ ಮೋಸ ಮಾಡಿದ್ದಾನೆ ಅಂತ ಗೊತ್ತಾಗತ್ತೆ ನಿಮ್ಗೆ. ಇವನು 2,000 ರೂಪಾಯಿ ಒಂದ್ ಪರ್ಮಿಟ್ ಮೇಲೆ ಮೋಸ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ. ದುಡ್ಡು ಕಟ್ಟಿ ಏನ್ ತಲೆ ಕೆಡ್ಸ್ಕೊಂಬಿಡಿ, ಅವ್ನು ಮೋಸ ಮಾಡ್ತಿದ್ರು ದುಡ್ಡು ಕಟ್ಟಿ.
ತಿಳ್ಕೊಳ್ಳಿ, ಫಸ್ಟ್ ತಿಳ್ಕೊಳ್ಬೇಕು ಹಾ ನನ್ಗೆ ಯಾವ ವಿಚಾರದಲ್ಲಿ ಇವ್ನು ಮೋಸ ಮಾಡ್ತಿದ್ದಾನೆ ಅಂತ. ಇವಾಗ ನಾನು ಏನಾದ್ರು ಪರ್ಮಿಟ್ ವಿಚಾರದಲ್ಲಿ ಅವ್ನು ಮೋಸ ಮಾಡ್ತಿದ್ದಾನ್ರಿ ಅಂತ ನಾನು ನಿಮ್ಗೆ ಹೇಳ್ದೆ ಅಂತ ಅನ್ಕೊಳ್ಳಿ, ಹಾ ಎಲ್ಲಿ ಮೋಸ ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೆ ಜಾಗ ಹೇಳ್ದೆ. ನೀವು ಅಲ್ಲೋಗಿ ಫಸ್ಟ್ ತಿಳ್ಕೊಳ್ಬೇಕು. ಹಾ ನೀವು ಅಲ್ಲಿ 500 ರೂಪಾಯಿ ಕೊಟ್ಟು ತಗೊಳ್ಳೋದು, ಇವನ ಹತ್ರ ಬಂದೆ ನಾನು 500 ರೂಪಾಯಿ ತಗೊಂಡಿದ್ದೇನೆಯಾ ನೀನು ಕೊಡಲ್ಲ ಅನ್ನೋಕೋದ್ರೆ ಒಂದು ತಿಕ್ಕ ಉರಿತದೆ. ಯಾಕೆಂದ್ರೆ 2000 ರೂಪಾಯಿ ಹೋಯ್ತಲ್ಲಪ್ಪ ಅಂತ ಪರ್ಮಿಟ್ ಒಂದ್ರಲ್ಲೇನೆ. ಹಾ ಅದಕ್ಕೆ ಏನ್ ಮಾಡ್ಬೇಕು, ತಿಳ್ಕೊಬೇಕು ಫಸ್ಟ್. ಹಾ ಇಲ್ಲಿ ಏನೇನ್ ದುಡ್ಡು ಕೊಡ್ಬೇಕು ಎಲ್ಲಾ ದುಡ್ಡು ಕೊಡಿ. ಹಾ ಅವನಲ್ಲಿ ಏನ್ ಮೋಸವಾಗಿ ಎಲ್ಲ, ಈಗ ಪರ್ಮಿಟ್ ಒಂದೇ ಹೇಳಿರೋದು ನಾನು, ಇನ್ನು ಬೇರೆದೆಲ್ಲ ಹೇಳಿದ್ರೆ ಅವಾಗ ನಿಮ್ಗೆ ಗೊತ್ತಾಗುತ್ತೆ ನೀವು ಎಷ್ಟು ಮೋಸ ಹೋಗಿದ್ದೀರಾ ಅಂತ. ಹಾ ಅಷ್ಟು ದುಡ್ಡು ಕೊಡಿ. ಹಾ ಎಲ್ಲ ಕೊಟ್ಟಾದ್ಮೇಲೆ ಗಾಡಿ ಕೈಗೆ ಬರುತ್ತೆ ಗೊತ್ತಾ, RTO ರಿಜಿಸ್ಟ್ರೇಷನ್ ಆಗಿ ಗಾಡಿ. ಹಾ ಅವಾಗ ಅಣ್ಣ ನನ್ಗೆ GST ಬಿಲ್ ಬೇಕು, ನೀನ್ ಏನ್ ನನ್ನ ಹತ್ರ ಇಷ್ಟು ದುಡ್ಡು ತಗೊಂಡಿದ್ಯಾ, ಹಾ ನಾನು GST ಬಿಲ್ ಕೊಡು ಅಂತ ಕೇಳಿ. ಹಾ ಅವ್ನ್ GST ಬಿಲ್ ಕೊಟ್ರೆ ಆಮೇಲೆ ಆ GST ಬಿಲ್ ಇಟ್ಕೊಂಡು ನೀವೇನ್ ಮಾಡ್ಬೇಕು ಅಂತ ಹೇಳ್ತೀನಿ. ಯಾಕೆಂದ್ರೆ ನನ್ಗೆ ಗೊತ್ತಿದೆ ಅದು ಯಾವ್ದಾದ್ರು ಮೋಸ ಆಗಿದೆ ಅಂತ. ಹಾ ಅವನು GST ಬಿಲ್ ಕೊಡೋದಕ್ಕೆ ಸಿಕ್ಕಾಬಟ್ಟೆ ಎಣಗಿಸ್ತಾನೆ, ಕೊಡಲ್ಲ ನಿಮ್ಗೆ. ಹಾ ಆಗ ನೀವು ಶಿವಮೊಗ್ಗದಲ್ಲಿ ಆ ಒಂದು ಶೋರೂಮ್ ಯಾವ ಲಿಮಿಟ್ ಪೊಲೀಸ್ ಸ್ಟೇಷನ್ ಬರುತ್ತೆ ಅಲ್ಲಿ ಹೋಗಿ ನನ್ಗೆ ಈ ತರ ಹಾ. GST ಬಿಲ್ ಕೊಡದೆ ಮೋಸ ಮಾಡಿದಾನೆ ಅಂತ ಅವನ ಮೇಲೆ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡ್ಬೇಕು ನೀವು. ಹಾ ಅವಾಗ ಸ್ಟೇಷನ್ ಇಂದ ಒಂದು ಅವನ ಮೇಲೆ ಕ್ರಮ ತಗೊಂತಾರ ಬಿಡ್ತಾರ, ಒಂದು NCR ಆದ್ರೂ ಮಾಡ್ಕೊಡ್ತಾರೆ. ಹಾ ಆ NCR ಕಾಪಿ ಇಟ್ಕೊಂಡು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಆ ಕೆಲಸ ಮಾಡಿದ್ರೆ ಹಾ ನೀವೇನು ಇವಾಗ 2,92,000 ಏನೋ ಸಾವಿರ ಬರ್ದವನಲ್ಲ, 93,000 ಅಂದ್ರೆ ಅಣ್ಣ ಹಾ. ಅದು 12 ದಿನದ ಒಂದು 15-20 ದಿನದ ಹಿಂದೆ ಕೊಟೇಶನ್ ಆಯ್ತು ಏನೋ 3 ಲಕ್ಷನೇ ಬರೀಲಿ. ಹಾ ನೀನ್ ಕೋರ್ಟ್ ಅಲ್ಲಿ ಹೋಗಿ ಇವನ್ ಮೇಲೆ ಕೇಸ್ ಹಾಕ್ದೆ ಅಂದ್ರೆ ಕೋರ್ಟ್ ಅವನು ಸರಿಯಾಗಿ ದಂಡ ವಸೂಲಿ ಮಾಡುತ್ತೆ. 3 ಲಕ್ಷಕ್ಕೆ 10 ಲಕ್ಷ ಕೊಡ್ಸಿದ್ರು ಕೊಡಿಸ್ಬೋದು, ಇಲ್ಲ 6 ಲಕ್ಷ ಕೊಡ್ಸಿದ್ರು ಕೊಡಿಸ್ಬೋದು ಅವನ ಕಡೆಯಿಂದ. ಹಾ ಯಾಕೆ ಇಷ್ಟೆಲ್ಲ ಹೇಳ್ತಿದೀನಿ ಅಂದ್ರೆ, ನಿಮ್ಮಲ್ಲಿ ಒಗ್ಗಟ್ಟಿಲ್ಲ. ಒಗ್ಗಟ್ಟಿದ್ರೆ ಹಿಂಗಿಂಗ್ ಮಾಡ್ರಿ ಹಾ. ಹಿಂಗಿಂಗ್ ಮಾಡ್ರಿ ಅಂತ ತಿಳಿಸ್ಕೊಟ್ಟು ಇಂತಿಂತವ್ರ ಮೇಲೆ ಈ ಕೆಲಸಗಳನ್ನ ಕೊಟ್ರೆ ಹಾ ಅವಾಗ ಇಂಥವ್ರೆಲ್ಲ ಬದಲಾಗ್ತಾರೆ. ಹಾ ನಿಮ್ಮಲ್ಲ ಒಗ್ಗಟ್ಟಿಲ್ದೆ ಇರೋದ್ರಿಂದ ವಿಧಿ ಇಲ್ದೆ ನಾನು ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ನಿಮ್ಗೆ. ಹಾ ಅರ್ಥ ಆಯ್ತಾ? ಹಾ ಆಯ್ತಣ್ಣ. ಫಸ್ಟ್ ನಿಮ್ DL ಗೆ ಪರ್ಮಿಟ್ ಸಿಗುತ್ತಾ, ಓಪನ್ ಪರ್ಮಿಟ್ ಅಂದ್ರಲ್ಲ, ಹಾ ಫಸ್ಟ್ ಓಪನ್ ಪರ್ಮಿಟ್ ಅಂದ್ರೆ ಏನು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ. ಏನು ಓಪನ್ ಪರ್ಮಿಟ್ ಅಂದ್ರೆ ಏನು? ಅದೇ ಪರ್ಮನೆಂಟ್ ಫ್ರೀ ಆಗ್ಬಿಟ್ಟಿದಾರಣ್ಣ. ರೀ ಪರ್ಮಿಟ್ ಇಲ್ಲೂ ಫ್ರೀ ಆಗಿ ಬಿಟ್ಟವ್ರ ಕಣ್ರಿ. ಎಲೆಕ್ಟ್ರಿಕಲ್ ಆಟೋಗೆ ಮಾತ್ರ ಬೆಂಗಳೂರಲ್ಲಿ ಪರ್ಮಿಟ್ ಫ್ರೀ ಆಗಿ ಬಿಟ್ಟಿರೋದು. ಇಲ್ಲಿ ಎಲೆಕ್ಟ್ರಿಕಲ್ ಅಲ್ಲಣ್ಣ, CNG ಮೂರಣ್ಣ, ಇಲ್ಲಿ CNG ಮತ್ತೆ LPG ನೀನ್ ಯಾವ್ದೇ ಆಟೋ ತಗೊಳಕ್ ಹೋದ್ರು 500 ರೂಪಾಯಿ ಕೊಡ್ಬೇಕು ಪರ್ಮಿಟ್ಗೆ. ಹಾ ಅಲ್ಲಿ ಓಪನ್ ಆಗಿ ಬಿಟ್ಬಿಟ್ಟವ್ರೆ ಅಂದ್ರೆ ಹೆಂಗ್ ಓಪನ್ ಆಗಿ ಬಿಟ್ಟವ್ರೆ ಅದು ತಿಳ್ಕೊಬೇಕಲ್ಲ ನೀವು. ಹಾ ನಿಮ್ಮ ಹತ್ರ ಇಲ್ಲಿ 2,500 ರೂಪಾಯಿ ಅವ್ನು ಕುಯ್ಕೊಳಕ್ಕೆ ಓಪನ್ ಪರ್ಮಿಟ್ ಅಂತ ಅವನೇನೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟ. ಹಾ DC ಅವ್ರು ಹೇಳವ್ರ ಆಟೋ ಪರ್ಮಿಟ್ ಓಪನ್ ಪರ್ಮಿಟ್ ಇದು ಅಂತ ಏನಾದ್ರು ಟೈಟ್ಲ್ ಕೊಟ್ಟವ್ರ ಅದಕ್ಕೆ? ಇಲ್ಲ ಅಣ್ಣ. ಅದೇ ಇವೆಲ್ಲ ನಮಗ್ ನಾಲೆಡ್ಜ್ ಇಲ್ದೇ ಇರೋದ್ರಿಂದ ಅವ್ನು ಹೇಳಿದ್ದೆ ಸತ್ಯ. ಅವನೇನ್ ದೊಡ್ಡ ಸತ್ಯ ಹರಿಶ್ಚಂದ್ರ ವಂಶದವನೇನ್ರಿ ಅವನು? ಏನ್ರಿ ಹೇಳಣ್ಣ. ನಿಮ್ಗೆ ಇವಾಗ ಕೊಟೇಶನ್ ಹಾಕಿ ದುಡ್ಡೆಲ್ಲ ಹೇಳ್ತಾವನಲ್ಲ ಇಷ್ಟು, ಹಾ ಅವ್ನು ಸತ್ಯ ಹರಿಶ್ಚಂದ್ರ ವಂಶಾವಳಿಲಿ ಹುಟ್ಟಿರೋನು ಅವನು. ಸತ್ಯ ಹೇಳ್ತಾವನೇನಕ್ಕೆ? ಫಸ್ಟ್ ತಿಳ್ಕೊಳ್ಬೇಕು. ಹಾ ಹೋಗಿ ಫಸ್ಟ್ ಹೋಗ್ಬಿಟ್ಟು ಹಾ ಪರ್ಮಿಟ್ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡು ಅವನೇನ್ ಕೊಟೇಶನ್ ಹಾಕಿ ಕೊಡ್ತಾನೋ ನೆಕ್ಸ್ಟ್ ಹಾಕೋ ಕೊಟೇಶನ್ ನಂಗೆ ಕಳಿಸಿ. ಹಾ ಆಮೇಲೆ ನನಗೆ ಫೋನ್ ಮಾಡ್ಕೊಡಿ ಅವನ ಹತ್ರಕ್ಕೆ ಹೋಗಿ. ಅಲ್ಲ ಅಣ್ಣ, ಇವಾಗ 6,000 ರಿಂದ 8,000 ಜಾಸ್ತಿ ಆಗಿದೆ ಅಂತಿದಾನಣ್ಣ, ಅಷ್ಟು ಕಟ್ಬೇಕಾ? ಸೊ ಮತ್ತೆ ಬರ್ತಿರಲ್ರಿ ಇಲ್ಲಿಗೆ. ನಾನು ಅವಾಗ್ಲೇ ಇನ್ನೇನ್ರಿ ಹೇಳಿದ್ದು.